Hi guys, welcome back to my YouTube channel. Guys, ಇವತ್ತು ನಾನು ಡ್ಯೂಟಿಯಿಂದ ಹೊರಡುವಾಗನೇ ಒಂದು ವ್ಲಾಗ್ ಮಾಡುವ ಅಂತಿದ್ದೇನೆ. ತುಂಬ ಸೌಂಡ್ ಬರ್ತಾ ಇದೆ, ಆದರೆ ಇಲ್ಲಿ ಪೇಟೆಯಲ್ಲಿದ್ದೇನಲ್ಲ, ಸೊ ಹಾಗೆ ಇವಾಗ ನಾನು ನನ್ನ ಗಾಡಿ ಇಟ್ಟ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಆಯಿತಾ. ಏನು ಪ್ಲೇಸ್, ಯಾವ ಥರ ಇದೆ ಅಂತ ಹೇಳಿ ನೀವೇ ನೋಡಿ. ಹಾಯ್ ಗೈಸ್, ನಾನಿವಾಗ ಕದ್ರಿ ಪಾರ್ಕಿಗೆ ಬಂದಿದ್ದೇನೆ. ಸೊ ಇಲ್ಲಿ ಸಂಡೇ ಬರಬೇಕು, ಸಂಡೇ ಬಂದರೆ ತುಂಬ ಕ್ರೌಡ್ ಇರುತ್ತೆ. ಇವಾಗ ನಾನು ಸ್ವಲ್ಪ ನೋಡೋದು ಕ್ರೌಡ್ ಉಂಟಾ ಏನು ಎಂತ ಅಂತ. ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ, ಯಾಕಂದರೆ ಸಂಜೆ ಆಗೋತ್ತಿಗೆ ಮಳೆ ಎಲ್ಲ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ. ಮತ್ತು ಒಂದೇನೋ ಫ್ಲೇವರ್ ತಂದು ಒಂದು ವಿಡಿಯೋ ಮಾಡಲಿಕ್ಕೆ 3 ಜನ ಬಂದರೆ ಆಯಿತಾ. ನನಗೆ ಶಾಕ್ ಆಯಿತು ಎಂತ ಅಂತ. ಅದು ಏನೋ ತಿಂದು ಗೆಸ್ ಮಾಡಬೇಕಂತೆ ಅದು ಯಾವ ಫ್ಲೇವರ್ ಅಂತ. ನಂಗೆ ನಿಜವಾಗ್ಲೂ ನನಗೆ ಯಾವ ಫ್ಲೇವರ್ ಅಂತಲೇ ಗೊತ್ತಾಗಲಿಲ್ಲ. ಅವರು ವಿಡಿಯೋ ಮಾಡ್ತಿದ್ರು, ಆದರೆ ಈಗ ಅದರಲ್ಲಿ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಪ್ರಾಡಕ್ಟ್ ಚೆನ್ನಾಗಿತ್ತು ಮಾತ್ರ. ಹಾಗೆ ಮತ್ತು ಇನ್ಸ್ಟಾ ID ತಗೊಂಡ್ರು, ಫಾಲೋವರ್ಸ್ ಎಷ್ಟು ನೈಸ್ ಅಂತ ಹೇಳಿದರು. ಫಸ್ಟಿಗೆ ಇಂಗ್ಲೀಷಲ್ಲೇ ಬಂದು 3 ಜನ ಸಹ ಮಾತಾಡಿದ್ರು ಆಯಿತಾ. ನನಗೆ ಅವರು ಏನು ಮಾತಾಡ್ತಿದ್ದಾರೆ ಮಾತಾಡಿದಾದ್ರೆ ಅರ್ಥ ಆಯಿತು, ರಿಟರ್ನ್ ನಾನೇನು ಮಾತಾಡಬೇಕು ಗೊತ್ತಾಗಲಿಲ್ಲ. ಅದಕ್ಕೆ ಹೇಳಿದೆ ನಾನು, ಕನ್ನಡ ಬರಲ್ವಾ ಅಂತ. ನೋಡುವಾಗ ಕನ್ನಡನೂ ಬರುತ್ತೆ, ತುಳು ಬರುತ್ತೆ, ಮಾತ್ರ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ. ಇದು ನೋಡಿ, ಇದು ಎಂಟ್ರೆನ್ಸ್ ಕದ್ರಿ ಪಾರ್ಕಿನ ಒಳಗಡೆ ಹೋಗುವಂಥದ್ದು. ಸೊ ಇವಾಗ ಒಳಗಡೆ ಎಲ್ಲ ಹೋಗಿ ಕ್ಯಾಮರಾದಲ್ಲಿ ವೀಡಿಯೋ ಮಾಡಲಿಕ್ಕಿಲ್ಲ ಅಂತೆ, ಆದರೆ ಇದರಲ್ಲಿ ಮೊಬೈಲಲ್ಲೆಲ್ಲ ವೀಡಿಯೋ ಮಾಡ್ಬೋದು. ನೋಡಿ, ಡ್ಯೂಟಿಯಿಂದ ಮುಗಿಸಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿಕ್ಕೆ ಈ ಥರ ಎಲ್ಲ ಬಂದು ಕೂತ್ಕೊಳ್ಬೋದು. ಇಲ್ಲಿ ಈಚೆ ನೋಡಿ, ತುಂಬ ನೀಟ್, ಇಲ್ಲಿ ಚೆನ್ನಾಗಿರುತ್ತೆ. ಈ ಥರ ಬಾಲ್ ಇದೆ ಅಲ್ವಾ, ಇಲ್ಲಿ ನೋಡಿ ಬಾಲ್ ಇದೆ ಅಲ್ಲ, ಇದನ್ನು ನೋಡುವಾಗ ನನಗೆ ಒಂಥರ ಖುಷಿ ಆಗೋದು ಮಾರೆ. ಇಲ್ಲಿ ಚಂದೊಂದು ವಿಡಿಯೋ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಎಲ್ಲರೂ ನನ್ನನ್ನೇ ನೋಡ್ತಾರೆ ಮಾರೆ. ಇಬ್ಬರು ಇರ್ಬೇಕು, ಅವಾಗ ತುಂಬ ಖುಷಿ ಆಗ್ತದೆ. ಅಲ್ಲಿವರೆಗೆ ನಾನು ಹೋಗ್ತೀನಿ ಯಾವ ಥರ ಆಗಿದೆ ಈಗ. ಅಂದರೆ ಮೊದಲೆಲ್ಲ ಏನಿರಲಿಲ್ಲ, ಮಾತಾಡೋದು ಕೇಳ್ತದೆ ಅಲ್ವಾ, ಗಾಡಿಯದು ಸೌಂಡ್ ಜಾಸ್ತಿ ಕೇಳ್ತದೆ ಆಯಿತಾ. ಸೊ ತೋರಿಸ್ತೀನಿ. ಮೊನ್ನೆ ನಾವು ಅಲ್ಲಿ ಏನೋ ತಿಂದ್ವಿ, ಏನು ಎಂತ ಬರ್ಗರ ಹೌದೌದು, ಬರ್ಗರ್ ತಿಂದ್ವಿ ಆಯಿತಾ ಮೊನ್ನೆ. ಚಂದ ಇತ್ತಲ್ಲಿ. ಹೌದಾ, ಅಲ್ಲಿವರೆಗೆ ಹೋಗ್ತೇನೆ. ಮತ್ತು ಇಲ್ಲಿ ಪಾರ್ಕಿಂಗಿಗೆ ಅಮೌಂಟ್ ಇದೆ, ಪೇ ಮಾಡಲಿಕ್ಕೆ ಉಂಟಾಯ್ತಾ. 20 ರೂಪೀಸ್ ಪೇ ಮಾಡಲಿಕ್ಕೆ. 2 ವೀಲರ್ ಆದರೆ 10 ಅಂತ, ಸ್ವಲ್ಪ ಲೇಟ್ ಆದರೆ ಜಾಸ್ತಿ ಇರಬೇಕು. ಇವಾಗ ತೋರಿಸ್ತೀನಿ ಪ್ಲೇಸ್ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಹೂವಲ್ಲ, ಬಳ್ಳಿ ಪ್ಲ್ಯಾಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಹೂ ಇದ್ದರೆ ಎಷ್ಟು ಚಂದ ಅಲ್ಲ, ಒಂಥರ ರೆಡ್ ಕಲರ್ ಎಲ್ಲ ಹೂ ಇದ್ದರೆ ತುಂಬ ಚಂದ. ಸೊ ಇಲ್ಲಿ ನೋಡಿ, ಪಾರ್ಕಿಂಗಲ್ಲಿ ಮಾತ್ರ ಒಳ್ಳೆ ಅಮೌಂಟ್ ಮಾಡ್ತಾರೆ ಆಯಿತಾ. ಮಂಗಳೂರು ಸ್ಮಾರ್ಟ್ ಸಿಟಿ. ಕ್ಯೂಟಾಗಿದೆ, ಇದು ತುಂಬ ಕ್ಯೂಟಾಗಿದೆ, ಚೆನ್ನಾಗಿದೆ. ಕೂತ್ಕೊಳ್ಬೋದು, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಎಲ್ಲಿಯಾದರೂ ಸುಸ್ತಾಯಿತು, ಮೈಂಡ್ ಫ್ರೀ ಆಗಬೇಕು ಅಂತೆಲ್ಲ ಇದ್ದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕೂತ್ಕೊಳ್ಬೋದು ಚೆನ್ನಾಗಿ. ಒಳಗೆ ಮಾತ್ರ ವೀಡಿಯೋ ಮಾಡಲಿಕ್ಕೆ ಸರಿ ಆಗ್ತಿಲ್ಲ. ನೋಡಿ ಅಂತೆ ಯಾವ ಥರ ಇದೆ ಅಂತ, ರೌಂಡಾಗಿ ಚೆನ್ನಾಗಿದೆ ಅಲ್ಲ. ವಾವ್, ಲುಕ್ಸ್ ಲೈಕ್. ತುಂಬ ಇಷ್ಟ ಆಯಿತು ನನಗೆ. ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದರೆ, ಎಷ್ಟು ಜನ ಬೇಕಾದರೂ ಬಂದು ಕೂತ್ಕೊಳ್ಬೋದು. ಸಂಡೇ ಬರಬೇಕು ಮಾರ್ರೆ. ಸಂಡೇ ನಾನು ಬೇರೊಂದಿಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಸಂಡೇ ಇಲ್ಲೇ ಕ್ರೌಡ್ ತೋರಿಸಲಿಕ್ಕೆ ಆಗಲ್ಲ ನನಗೆ. ಹಾಗೆ ನೋಡಿ, ಇಲ್ಲೆಲ್ಲ ಬಿಲ್ಡಿಂಗ್ ಇರಲಿಲ್ಲ, ಇವಾಗಷ್ಟೇ ಬಿಲ್ಡಿಂಗ್ ಆಗಿದೆ.
ಇಲ್ಲೆಲ್ಲ ಫಾಸ್ಟ್ ಫುಡ್ಡು, ಕಾಫಿ ಅದು ಇದೆಲ್ಲ ಸಿಗುತ್ತೆ ಇಲ್ಲಿ. ಪಿಜ್ಜಾ, ಬರ್ಗರ್, ಬೇರೆ ಟೈಪ್ ಇದು ನಾರ್ತ್ ಇದೆಲ್ಲ ಇದು ಫುಡ್ ಎಲ್ಲ ಸಿಗುತ್ತೆ. ಒಂಥರ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ. ಹಾಗೆ ಇಲ್ಲಿಗೆ ಬಂದಿರೋದು ನಾವು ಮೊನ್ನೆ. ಅಲ್ಲಿ ನೋಡಿ ಕಾಫಿ ತಿಂಡಿ ಅಂತ ಉಂಟಲ್ಲ, ಅಲ್ಲಿ ಏನೋ ತಿಂದಿರೋದು, ಬರ್ಗರ್ ಏನೋ ತಿಂದಿರೋದು. ಸೊ ಇಲ್ಲೆಲ್ಲ ಕ್ರೌಡ್ ಇರುತ್ತೆ. ಸೊ ನೋಡಿ ಕದ್ರಿ ಪಾರ್ಕ್ ಈ ಥರ ಇದೆ. ಕದ್ರಿ ಪಾರ್ಕ್ ಅಲ್ಲ, ಕದ್ರಿ ಪಾರ್ಕಿನ ಹೊರಗಡೆ ಎಷ್ಟು ನೀಟಿದೆ ನೋಡಿ. ವಾವ್, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ವಾರದಲ್ಲಿ ಒಂದು ದಿನ ಎಲ್ಲಿಗಾದರೂ ಅಂದರೆ ಒಳ್ಳೊಳ್ಳೆ ಪ್ಲೇಸಿಗೆ ಹೋಗಿ ಒಂದೊಂದು ಒಳ್ಳೊಳ್ಳೆ ಕಂಟೆಂಟನ್ನು ಮಾಡಬೇಕು, ಒಳ್ಳೊಳ್ಳೆ ಪ್ಲೇಸನ್ನು ನಿಮಗೆಲ್ಲ ಪರಿಚಯ ಮಾಡಿ ಕೊಡಬೇಕಂತ ಆಸೆ. ಸೊ ಇವತ್ತು ನಾನು ಒಬ್ಬಳೇ ಬಂದಿದ್ದೀನಿ. ಮೊನ್ನೆ ಒಂದು ದಿನ ನಾನು ಮತ್ತು ಹಸ್ಬೆಂಡ್ ಬಂದಿದ್ವಿ ಆಯಿತಾ. ಹಸ್ಬೆಂಡ್ ಮತ್ತು ಹಸ್ಬೆಂಡಿನ ಫ್ಯಾಮಿಲಿಯವರೊಬ್ಬರು ಇದ್ದರು, ಅವರ ಎಂತ ಅತ್ತೆ ಮಗ ಮತ್ತು ಅವರ ವೈಫು, ಒಟ್ಟು 4 ಜನ ಬಂದಿದ್ವಿ. ಹಾಗೆ ಅವ್ರ ಜೊತೆಲ್ಲ ಬರುವಾಗ ಅಂದರೆ ಒಬ್ಬೊಬ್ಬರು ವೀಡಿಯೋ ಮಾಡಲಿಕ್ಕೆ ಆಗುವಾಗ ಬರ್ತಾರೆ, ಒಬ್ಬೊಬ್ಬರು ಬರುವುದಿಲ್ಲ. ಆ ಥರ ಎಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಭಯ ಪಡ್ತಾರೆ, ಆ ಥರ ಎಲ್ಲ ಇರ್ತಾರೆ ಅಲ್ಲ. ಅದಕ್ಕೋಸ್ಕರ ನಾನು ಮಾಡೋದಿಲ್ಲ. ಅಂದರೆ ಅವರಿಗೆ ಪ್ರಾಬ್ಲಮ್ ಆದರೆ ಸುಮ್ಮನೆ ಎಂತಕ್ಕೆ ಅಂತ. ಹಾಗೆ ನಾನು ಇವತ್ತು ಡ್ಯೂಟಿ ಮುಗಿಸಿ ಸೀದಾ ಈಚೆ ಬರುವ ಅಂತ ಆಯಿತು, ಅದಕ್ಕೆ ಬಂದೆ. ಹಾಗೆ ಐಬ್ರೋಸೇ ಮಾಡಲಿಲ್ಲ ಗೈಸ್, ಇಲ್ಲಿ ನೋಡಿ. ಅಬ್ಬಾ ಫ್ರಂಟ್ ಝೂಮ್ ಮಾಡಲಿಕ್ಕೆ ಆಗಿಲ್ಲ, ನೋಡಬೇಕು, ನಾಳೆ ಮಾಡಿಸ್ಬೇಕು ಎಲ್ಲಿಯಾದರೂ. ಹಾಗೆ ರೈಲ್ ನೋಡಿದ್ದೀರಾ? ನೋಡಿ ರೈಲು. ನಾವು ಅವತ್ತು ಕೂತಿದ್ವಿ ಆಯಿತಾ, ಅದರಲ್ಲಿ ಇಬ್ಬರಿಗೆ 100 ರೂಪಾಯಿ, ಅಲ್ಲಲ್ಲ ಒಬ್ಬರಿಗೆ 100 ರೂಪಾಯಿಯನ್ನು. ಹೌದು, ಅವರು ನೋಡಿ ವಿಡಿಯೋ ಮಾಡಿದ್ದು ನನ್ನದು. ಅವರು ನೋಡಿದ್ರು ಮಾರ್ರೆ, ಇವರು 3 ಜನ ಬಂದು ವಿಡಿಯೋ ಮಾಡಿದ್ದು ನೋಡಿ. ಅವ್ರದ್ದೆಂಥದ್ದು ಎಡಡೈಸ್ ಅಂತೆ. ಸೊ ಇಲ್ಲಿ ಕದ್ರಿ ಪಾರ್ಕಲ್ಲಿ ತುಂಬ ಕಂಟೆಂಟ್ ಕ್ರಿಯೇಟರ್ ಇರ್ತಾರೆ, ಜಾಸ್ತಿ ಬರ್ತಾ ಇರ್ತಾರೆ, ವಿಡಿಯೋಸ್ ಮಾಡ್ತಾ ಇರ್ತಾರೆ. ಸೊ ಹಾಗೆ ನಾನು ಸಹ ಬಂದಿದ್ದೆ ಆಯಿತಾ ಗೈಸ್. ನಾನಿವಾಗ ಹೊರಡ್ತಾ ಇದ್ದೀನಿ. ಸೊ ನನ್ನ ವೆಹಿಕಲ್ ಇಲ್ಲೇ ಇದೆ. ಏನೋ ಒಬ್ಬಳೇ ಬಂದು ಸರಿ ಆಗ್ತಿರಲಿಲ್ಲ ಮಾರ್ರೆ ಕರ್ಮ. ಹಾಯ್. ಓಕೆ, ಒಬ್ಬರು ಫಾಲೋವರ್ಸ್ ಸಿಕ್ಕಿದ್ರು. ಸೊ ಡಿಂಕಿಡೈನಿಗೆ ಬರ್ತಿದ್ದೆ ಜಾಸ್ತಿ. ಸೊ ಇಲ್ಲೆಲ್ಲ ಕಾರ್ ಪಾರ್ಕಿಂಗಲ್ಲಿ ಫುಲ್ಲಾಗಿದೆ. ತೋರಿಸ್ತೀನಿ ನೋಡಿ ಎಷ್ಟು ಗಾಡಿಗಳಿದೆ ಅಂತ. ನೋಡಿ ಎಷ್ಟು ಗಾಡಿಗಳಿದೆ. ಪೇ ಮಾಡಲಿಕ್ಕೆ ಇದ್ದವ ಸರಿ ನಿಂತಿದ್ದಾನೆ ನೋಡಿ ಗೈಸ್, ಎಷ್ಟು ದೊಡ್ಡ ಬಿಲ್ಡಿಂಗ್ ಆಗ್ತಾ ಉಂಟು, ಎಷ್ಟು ದೊಡ್ಡದು. ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ ನೋಡಿ. ಅದೊಂದು ಎಷ್ಟು ದೊಡ್ಡ ಉಂಟು ಮಾರೆ ಬಿಲ್ಡಿಂಗ್. ಇದೊಂದೆರಡು ಬಿಲ್ಡಿಂಗನ್ನು ನೋಡಿದಾಗ ನನಗೆ ಬ್ಯಾಂಗ್ಳೂರಿದು ನೆನಪಾಗ್ತದೆ. ಇನ್ನೊಂದು ಬಿಲ್ಡಿಂಗ್ ಈಚೆ ಉಂಟು, ಈ ಮರದ ಆಚೆ ಸೈಡ್ ಉಂಟು. ಸೊ ಅದು ಕಾಣ್ತಾ ಇಲ್ಲ. ಹೇಗಿದೆ ಬಿಲ್ಡಿಂಗ್, ತುಂಬ ಎತ್ತರ ಇದೆ. ಇದು ಸಹ ಹಾಗೆ ಸ್ವಲ್ಪ ದೂರದಲ್ಲಿ ಕಂಡ್ರೆ ಇದು ಸಹ ಕಾಣ್ಬೋದು ಆ ಥರ. ಯಪ್ಪ, ಈಗ ರೀಚ್ ಆದ ಗೈಸ್. ಟೈಮ್ ನೋಡಿ 6:45 ಆಯಿತು. ಸೊ ಯಾವತ್ತು 6 ಗಂಟೆ 5:45 ಆಗುವಾಗ ಇಲ್ಲಿ ರೀಚ್ ಆಗ್ತಿದ್ದೆ. ಕದ್ರಿ ಪಾರ್ಕಿಗೆ ಹೋಗಿದ್ದೆ. ಸೊ ಫುಲ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಏನೋ ನನಗೆ ಫುಲ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಕ್ರೌಡ್ ಎಲ್ಲ ಅಷ್ಟೊಂದು ಇರಲಿಲ್ಲ. ನಾನು ತುಂಬ ಕ್ರೌಡ್ ಇರ್ಬೋದು ಅಂತ ಅಂದ್ಕೊಂಡೆ ಸಂಜೆ ಹೊತ್ತಿಗೆ. ಅದು ಸಂಡೇ ಮಾತ್ರ ತುಂಬ ಕ್ರೌಡ್ ಇರ್ತದೆ. ಸಂಡೇ ಅಂತೂ ಜಾತ್ರೆ ಥರ ಇರುತ್ತೆ ಅಲ್ಲಿ. ಅವತ್ತೊಮ್ಮೆ ಹೋಗಿದ್ವಿ ಅಲ್ವಾ, ಹಾಗೆ ಈಚೆ ಬರುವಾಗ ಫುಲ್ಲು ಟ್ರಾಫಿಕ್ ಮಾರೆ. ಎಂಥ ಟ್ರಾಫಿಕ್ ನಂತೂರಲ್ಲಿ. ನಾನು ಅಲ್ಲಿ ಎಂಥ ಆಚೆ ತುಂಬ ಮುಂದೆ ಹೋಗಿ ಅಲ್ಲಿ ಫ್ಲೈಓವರ್ ಇದೆಲ್ಲ, ಎಂಥ ನೀರ್ಮಾರ್ಗಕ್ಕೆ ಹೋಗುವ, ಅಲ್ಲಿಗೆ ಎಂಥ ಹೆಸರು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅಲ್ಲಿಗೆ ಹೋಗಿ ತಿರುಗಿಸಿ ಬಂದದ್ದು. ಆದರೂ ಫುಲ್ಲು ಟ್ರಾಫಿಕ್ ಇತ್ತು, ಸುಸ್ತಾಯಿತು ನನಗೆ. ಹಾಗೆ ಬರುವಾಗ ಏನು ತಂದೆ ಗೊತ್ತಾ, ತುಂಬ ದಿನ ಆಯಿತು ಖರ್ಜೂರ ತಿನ್ನೋದು. ಅದಕ್ಕೆ ಖರ್ಜೂರ ಒಂದು ಅರ್ಧ kg ಏನೋ ಉಂಟಾ ಅಂತ
ಅಷ್ಟು ತಂದೆ ಅರ್ಧ ಕೆ ಜಿ. ಏನಾದರೂ ಬಂದು ಏನಾದರೂ ತಿನ್ನಲಿಕ್ಕೆ ಎಂತಾದರೂ ಬೇಕಾಗ್ತದೆ, ಸೊ ಹಾಗೆ ತಂದದ್ದು. ಯಾವತ್ತು ಬೆಳಿಗ್ಗೆ ಎದ್ದೆದ್ದು ನಾನು ಲಾಗ್ ಮಾಡೋದು, ಇವತ್ತು ಸಂಜೆ ಬರುವಾಗನೇ ಲಾಗ್ ಮಾಡಿದ್ದೀನಿ. ಹಾಗೆ ಕದ್ರಿ ಪಾರ್ಕಿಗೆ ವಿಸಿಟ್ ಮಾಡುವವರು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಮಾತ್ರ. ಸಂಡೇ ಎಲ್ಲ ಬಂದರೆ ಒಂಥರ ಕ್ರೌಡ್ ಎಲ್ಲ ಇರುತ್ತೆ. ಮತ್ತು ನನಗೆ ಒಳಗೆಲ್ಲ ಹೋಗಿ ಫುಲ್ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಹೊರಗಿಂದ ಸ್ವಲ್ಪ ನಾನಲ್ಲೇ ಕೂತ್ಕೊಂಡಿದ್ದೆ, ಹಾಗೆ ಅಲ್ಲೇ ಸ್ವಲ್ಪ ವೀಡಿಯೋಸ್ ಮಾಡಿ ಬಂದೆ ಗೈಸ್. ಹಾಗೆ ಚೆನ್ನಾಗಿದೆ, ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಮೊದಲೆಲ್ಲ ಅಲ್ಲಿ ತಿನ್ನಲಿಕ್ಕೆ ಹಸಿವಾದರೆ ತಿನ್ನಲಿಕ್ಕೆ ಏನಿರ್ತಿರಲಿಲ್ಲ. ಒಂದು ಮಾತ್ರ ಯಾವುದೋ ಒಂದು ಹೋಟೆಲ್, ಅದು ಸಹ ಇತ್ತೀಚೆಗೆ ಆದದ್ದು, ಅದು ಬಿಟ್ಟರೆ ಬೇರೆ ಏನಿರಲಿಲ್ಲ. ಇವಾಗ ತುಂಬ ಚೇಂಜಸ್ ಆಗಿದೆ. ಎಷ್ಟು ಇದು ಎಲ್ಲ ಚಂಬುರಿ ಮಾಡುವವರು ಎಷ್ಟು ಜನ ಇದ್ದಾರೆ ಗೊತ್ತಾ, ಸೂಪರ್. ನಾವು ಒಂದು ದಿನ ಹಾಗೆ ಶಾಪ್ ಹಾಕಿ ಮಾಡಬೇಕಲ್ಲ, ಎಷ್ಟು ಅಮೌಂಟು ಇದಾಗ್ತದೆ ಅಂತ ಒಂದು ಟಾರ್ಗೆಟ್ ಮಾಡಬೇಕಲ್ಲ, ಚೆಂದಲ್ಲ. ಐ ಲೈಕ್ ಇಟ್. ನೋಡುವ, ಅದು ಇನ್ನೊಬ್ಬರು ಜನ ಬೇಕು ಯಾರಾದರೂ. ಹಾಗೆ ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದವರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.